ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಒಪ್ಪಿಗೆ ತೆಗೆದುಕೊಂಡಿರುವ ರೈತರ ಪಟ್ಟಿಯೇ ಕೊಡು ಅಂತಂದರೆ ಏನು ಕತ್ತೆ ಕಾಯ್ತಾ ಕೂತಿದ್ದಾರೆ, ಏನು ತಿಂತಾ ಇದ್ದಾರೆ ಎಲ್ಲವನ್ನೂ ಆಫೀಸರ್ಗಳು? ಮಣ್ತೀನಿ ಹೋಗಿ ಎಲ್ಲರೂ. ಒಪ್ಪಿಗೆ ತೆಗೆದುಕೊಂಡಿರುವವರ ಪಟ್ಟಿ ಕೊಡ್ರಯ್ಯ ಫೂಲ್ಗಳ ಅಂತ ಕೇಳಿದ್ರೆ ಕೊಡಲ್ಲ. ಒಪ್ಪಿಗೆ ಇದೆ ಒಪ್ಪಿಗೆ ಇದೆ ಒಪ್ಪಿಗೆ ಇದ್ದೇನೆ. ನಿಮ್ಮ ತಾತನ ಮನೆ ಆಸ್ತಿ ನಾವು ನೀವು ಹೇಳಿದ ತಕ್ಷಣ ಒಪ್ಕೊಳ್ಳೋಕ್ಕಿಲ್ಲ. ಯಾಕೆ ಒಪ್ಕೋಬೇಕು? ಹೌದು, ಯಾಕೆ ಒಪ್ಕೋಬೇಕು? ಅವರು ಪ್ರತಿಭಟನೆ ಹಕ್ಕಿಲ್ವಾ? ಅದು ಬೇರೆ ವಿಚಾರ. ಆಮೇಲೆ ಹಾಗಾಗಿ ಪೊಲೀಸ್ ಆಫೀಸರ್ಸು ಡು ನಾಟ್ ಬಿಹೇವ್ ಲೈಕ್ ರೌಡೀಸ್. ಅಲ್ಲಿ ನಾವು ಸುಮ್ಮನೆ ಕೂರಲ್ಲ ಗಿಮ್ನೆ ಕೂರಲ್ಲ ಅಂತ ಪೌರುಷ ತೋರಿಸ್ಬೇಡಿ. SP ನೀವು ಪೌರುಷ ತೋರ್ಸಕ್ಕೆ ಅಲ್ಲಿ ಬ್ರಿಟಿಷರ ಕಾಲದ ಪ್ರತಿನಿಧಿ ಅಲ್ಲ. ನೀವು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ವರ್ಕ್ ಆಗಬೇಕು ಲೋಕಲ್ ಪೊಲೀಸ್ ಆಫೀಸರ್ಸ್ಗೆ. ಸಿಚುಯೇಷನ್ ಟೆನ್ಸಪ್ ಆಗಿದ್ದಾಗ ಅದನ್ನು ಕೆರಳಿಸೋ ಥರ ಮಾತಾಡೋದಲ್ಲ, ನನಗೆ ಅಧಿಕಾರ ಇದೆ ಅಂತ. ಇಂಥ SP ಗಳನ್ನ ಭಾಳ ಜನ ನೋಡ್ಬಿಟ್ಟಿರ್ತೀನಿ ನಾನಂತೂ ನನ್ನ ಜೀವನದಲ್ಲಿ. ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ನೋಡಿರ್ತೀನಿ. ನನಗೆ ಇವ್ರು ಗೊತ್ತಿಲ್ಲ ಯಾರು ಅಂತ. ಡೋಂಟ್ ಟ್ರೈ ಟು ಡೂ ದ್ಯಾಟ್. ಕೂಲಿಂಗ್ ಆಫ್ ಇಸ್ ದ ಬೆಸ್ಟ್ ಮೆಥಡ್. ನೀವು ರಾಜ್ಯದ ಪ್ರತಿನಿಧಿ ಅಂದ ತಕ್ಷಣ ಮೊದಲು ಜನರ ಪ್ರತಿನಿಧಿ ಅನ್ನೋದನ್ನು ಮರಿಬೇಡಿ, ಆಮೇಲೆ ರಾಜ್ಯದ ಪ್ರತಿನಿಧಿ. ನೀವು ಜನರಿಂದ ಸರ್ಕಾರನೇ ಹೊರತು ಸರ್ಕಾರದಿಂದ ಜನ ಅಲ್ಲ. ಇಲ್ಲ, ಈ ಯೋಜನೆ ಮಾಡದಿದ್ರೆ ಚೀಫ್ ಮಿನಿಸ್ಟರ್ ಮುಖ್ಯ ಶಿವಕುಮಾರ್ ಫೇಲ್ಯೂರ್ ಅಂತ ಯಾವನ ಸರ್ಟಿಫಿಕೇಟ್ ಕೊಡ್ತಾನ? ಖಂಡಿತ. ಅಥವಾ ಯಾರು ಡಿಕ್ಲೇರ್ ಮಾಡ್ಬಿಡ್ತಾನ CM ಶಿವಕುಮಾರ್ ಫೇಲ್ಯೂರ್, ಯೋಜನೆ ತರಲಾಗಲಿಲ್ಲ ಅಂತ ಯಾರು ಹೇಳ್ತಾರ? ಏನಿಲ್ಲ. ಅಥವಾ ಯೋಜನೆ ತಂದಿದ್ದಕ್ಕೆ ಕಾಂಗ್ರೆಸ್ಸಿನ ಮತ್ತೆ ಅಧಿಕಾರಕ್ಕೆ ತರ್ತೀವಿ ಅಂತ ಕರ್ನಾಟಕ ಜನ ಕಾಯ್ತಾ ನಿಂತಿದ್ದಾರಾ? ಏನಿಲ್ಲ. ಈ ಯೋಜನೆ ತಂದ್ರೆ ಕರ್ನಾಟಕಕ್ಕೆ ಏನೋ ಲಾಭ ಆಗಿ ಆಗಬಾರ್ದೆಲ್ಲ ಆಗ್ಬಿಡುತ್ತೆ ಅಂತ ಏನಿಲ್ಲ. ವೈ? ಹಾಗಾದ್ಮೇಲೆ ಏನಕ್ಕೆ ಬೇಕಿದು? ಯಾರ ಇಂಟ್ರೆಸ್ಟ್ ಇದು? ಏನು ಆಸಕ್ತಿ ಏನಂಗಾರೆ ಎಲ್ಲರಿಗೂ? ಮಾತುಕತೆಯ ಮೂಲಕ ಶಾಂತಯುತವಾಗಿ ಮುಂದುವರಿಸಬೇಕೆ ಹೊರತು ಯೋಜನೆಯನ್ನ ಇದನ್ನ ದಬಾವಣೆ ಮಾಡಿ ಹೊಡೆದು ಬಿಡ್ತೀನಿ, ಬಡ್ದು ಬಿಡ್ತೀನಿ, ಚಚ್ಚು ಬಿಡ್ತೀನಿ, ಗುದ್ದು ಬಿಡ್ತೀನಿ ಅನ್ಕೊಂಡು ಹೋದ್ರೆ ಆ ಕಾಕಿ ಬಟ್ಟೆ ವಿಲ್ ಹ್ಯಾವ್ ಟು ಫೇಸ್ ಎ ಪ್ರಾಬ್ಲಮ್. ನಾನು ಇವತ್ತೇ ವಾರ್ನ್ ಮಾಡ್ತಾ ಇದ್ದೀನಿ, ಬಿ ಕೇರ್ಫುಲ್ ಅವ್ರುಗಳು. ಓಕೆ, ಐ ವಾಂಟ್ ಟು ಆಸ್ಕ್ ದ SP ಆಫ್ ರಾಮನಗರ ಡಿಸ್ಟ್ರಿಕ್ಟ್, ಅದು ಏನು ಇಲ್ಲ ಅಥವಾ ಬೆಂಗಳೂರು ದಕ್ಷಿಣ ರೀ ಸಾಹೇಬ್ರೆ, ಪೊರ್ಕೆ ವೆಪನ್ನ ಇಲ್ಲ ಸರ್, ಕಾನೂನಾತ್ಮಕವಾಗಿ ಅಲ್ಲ ಅದು. ದೆನ್ ಹೌ ಡು ಯು ಟೇಕ್ ಆಕ್ಷನ್ ಆನ್ ವಾಟ್? ಪೊರ್ಕೆ ವೆಪನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ಅಂತ. ಅಲ್ಲಿ ತಗೋಬೋದು ಬೇಕಾದ್ರೆ. ಹ್ಯಾಂಡಲ್ ಮಾಡಿದ್ರು, ನಮ್ಗೆ ಇದು ಮಾಡಿದ್ರು, ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರು ಅಂತ ಬೇಕಾದ್ರೆ ತಗೋಬಹುದು. ಪರ್ಕೆ ಹಿಂಗ್ ವೆಪನ್ ಆಗತ್ತೆ? ಪರ್ಕೆ ತೋರಿಸೋದು ಅಪರಾಧನ? ಯಾಕೆ ಅಪರಾಧ ಆಗಬೇಕು ಪರ್ಕೆ ತೋರಿಸೋದು? ಜನ ಪರ್ಕೆ ತೋರಿಸಿ ಹೆದರ್ಸಿ ಹೊಡಿಯಕ್ಕೆ ಹೋಗ್ಬೇಡಿ. ವರ್ಸ್ಟ್ ಕೇಸ್ ಬಂದು ನೀವೇ ಹೊಡ್ಕೊಳ್ಳಿ, ಅದು ಅವಮಾನ. ಹೌದು, ಸರ್ಕಾರಕ್ಕೆ ಅವಮಾನ ಅದು. ಹೌದು, ನಿಜ. ನೆನ್ಪಿಟ್ಕೊಳ್ಳಿ, ಗಾಂಧೀಜಿ ತತ್ವ. ಮಹಾತ್ಮ ಗಾಂಧಿ ಹೆಸರಿನಲ್ಲಿರುವ ಕಾಂಗ್ರೆಸ್ ಪಕ್ಷಕ್ಕೆ ಗಾಂಧೀಜಿದೇ ಉತ್ತರ ಕೊಡಿ. ಹಿಂಸೆಗೆ ಹೋಗಬೇಡಿ. ಹೌದು. ಮತ್ತೆ ಅಧಿಕಾರಿಗಳಿಗೆ ಹೊಡೆಯಬಾರದು, ಕಾನೂನು ಪ್ರಕಾರ ರಾಂಗ್. ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಡ್ಯೂಟಿಲಿರೋ ಆಫೀಸರ್ಸ್ಗೆ ಹೊಡೆಯಕ್ಕೆ ಹೋಗೋದು, ಮಾಡೋದು, ಕಲ್ಲಲ್ಲಿ ಹೊಡೆಯೋದು, ಕೆಳಗೆ ಹಾಕೊಂಡು ತುಳಿದು ಬಿಡೋದು, ಇವೆಲ್ಲ ಮಾಡಬಾರ್ದು. ನೀವು ನಿಮ್ಮ ಹೋರಾಟ ಮಾಡಿ, ತಪ್ಪು ಸರಿನೋ ಆಮೇಲೆ ನೋಡೋಣ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.